ನಮಸ್ತೆ ಕರ್ನಾಟಕ. ನಿಮ್ಮ ಬಳಿ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, ರಸ್ತೆ ಬದಿ ವ್ಯಾಪಾರ ಮಾಡುವ, ಸಣ್ಣ ಅಂಗಡಿ ನಡೆಸುವ ಅಥವಾ ಯಾವುದೇ ಕೆಲಸ ಮಾಡುವ ವ್ಯಕ್ತಿಗಳೇ, ನಿಮಗಾಗಿ ಕೇಂದ್ರ ಸರ್ಕಾರವು PM ಸ್ವನಿಧಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ. ಇನ್ಮೇಲೆ ನೀವು ಬಂಡವಾಳ ಹೂಡಿಕೆಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರವೇ ನಿಮಗೆ ಅಂತ ಗ್ಯಾರಂಟಿನೇ ತಗೊಳ್ಳದೆ ಕಡಿಮೆ ಬಡ್ಡಿ ದರದಲ್ಲಿ 90,000ವರೆಗೆ ಸಾಲವನ್ನು ಕೊಡುತ್ತೆ. ಅಪ್ಲೈ ಮಾಡೋದು ಹೇಗೆ, ಹೊಸ ನಿಯಮಗಳೇನು ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. PM ಸ್ವನಿಧಿಯಲ್ಲಿ ಹೊಸದಾಗಿ ಬಂದಿರೋ ಬದಲಾವಣೆ ಏನು? ಮೊದಲು ಈ ಯೋಜನೆಯಡಿಯಲ್ಲಿ ಗರಿಷ್ಠ 50,000 ಸಾಲ ಸಿಗ್ತಿತ್ತು. ಆದರೆ ಈಗ ಸರ್ಕಾರವು ಸಣ್ಣ ವ್ಯಾಪಾರಿಗಳ ಬೆಳವಣಿಗೆಗಾಗಿ ಇನ್ನಷ್ಟು ಬೆಂಬಲ ನೀಡಲು ಸಾಲದ ಮೊತ್ತವನ್ನು 50,000ದಿಂದ 90,000ಕ್ಕೆ ಹೆಚ್ಚಿಸಿದೆ. ಭಾರತ ಸರ್ಕಾರ ಜಾರಿಗೆ ತಂದಿರೋ ಈ ಯೋಜನೆಯಲ್ಲಿ ನಿಮಗೆ ದುಡ್ಡು 3 ಹಂತಗಳಲ್ಲಿ ಸಿಗ್ತಾ ಹೋಗುತ್ತೆ. ಮೊದಲ ಹಂತ ಕೇಳಿದ್ರೆ ಆರಂಭಿಕ ಹೂಡಿಕೆಗಾಗಿ ನಿಮಗೆ 15,000 ಹಣವನ್ನು ಕೊಡ್ತಾರೆ. ಮೊದಲ ಹಂತ ಏನೋ ಆಯ್ತು. ಎರಡನೇ ಹಂತ ಏನಪ್ಪಾ ಅಂತ ಕೇಳಿದ್ರೆ, ಮೊದಲ ಸಾಲವನ್ನು ಸಮಯಕ್ಕೆ ಸರಿಯಾಗಿ ನೀವು ಮರುಪಾವತಿ ಮಾಡಿದ್ರೆ 25,000 ದುಡ್ಡನ್ನು ಕೊಡ್ತಾರೆ. ಇನ್ನು ಮೂರನೇ ಹಂತ, ಎರಡನೇ ಹಂತದ ಸಾಲವನ್ನು ನೀವು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿಸಿದ್ರೆ 50,000 ದುಡ್ಡನ್ನು ನಿಮಗೆ ಕೊಡ್ತಾರೆ. ಇಲ್ಲಿ ಒಟ್ಟು ಮೊತ್ತ 90,000. ಹಂತ ಹಂತವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಹೋಗುತ್ತೆ. ನೆನಪಿರಲಿ, ಯಾವುದೇ ಹಂತದಲ್ಲೂ ನೀವು ಯಾವುದೇ ಗ್ಯಾರಂಟಿನ ಸರ್ಕಾರಕ್ಕೆ ಕೊಡೋ ಅವಶ್ಯಕತೆ ಇಲ್ಲ. ಈ ಸಾಲ ಯಾಕೆ ಇಷ್ಟು ವಿಶೇಷ ಅಂತ ಕೇಳ್ಬೋದು ನೀವು. ಇಲ್ಲಿ ಗ್ಯಾರಂಟಿ ಬೇಡವೇ ಬೇಡ. ನಿಮ್ಮ ವೈಯಕ್ತಿಕ ಅಥವಾ ಆಸ್ತಿಯ ಗ್ಯಾರಂಟಿ ಅಗತ್ಯ ಇಲ್ಲಿರೋದಿಲ್ಲ. ಇನ್ನು ಕಡಿಮೆ ಬಡ್ಡಿ ದರ, ವಾರ್ಷಿಕವಾಗಿ ಕೇವಲ 7% ಕಡಿಮೆ ಬಡ್ಡಿ ದರ ನಿಮಗೆ. ಮುಖ್ಯವಾಗಿ ಬಡ್ಡಿ ಸಬ್ಸಿಡಿ, ಸಮಯಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿ ಮಾಡಿದರೆ ನೀವು ಪಾವತಿಸಿದ ಬಡ್ಡಿಯ ಮೇಲೆ ವಾರ್ಷಿಕವಾಗಿ 7% ಸಬ್ಸಿಡಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಇನ್ನು ಕ್ಯಾಶ್ ಬ್ಯಾಕ್ ಸೌಲಭ್ಯ, ಡಿಜಿಟಲ್ ಪಾವತಿಗಳನ್ನು ಬಳಸಿದರೆ ಪ್ರತಿ ತ್ರೈಮಾಸಿಕಕ್ಕೆ 1,200ವರೆಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ನೀವು ಯಾರಿಗೆಲ್ಲ ಇಂಥ ಸೌಲಭ್ಯ ಅಂತ ಕೇಳ್ಬೋದು. ರಸ್ತೆ ಬದಿ ವ್ಯಾಪಾರಿಗಳು, ಅಂದರೆ ಯಾವುದೇ ತರಹದ ಅಂಗಡಿಗಳನ್ನು ಇಟ್ಟಿರ್ತಾರಲ್ಲ ಅವರು, ಕೈಗಾರಿಕಾ ಕುಶಲಕರ್ಮಿಗಳು, ಸಣ್ಣ ಅಂಗಡಿಯನ್ನು ಇಟ್ಟವರು ಮತ್ತು ಕೋವಿಡ್ ನಂತರ ಹೊಸ ವ್ಯಾಪಾರವನ್ನು ಆರಂಭಿಸಿದವರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಸ್ನೇಹಿತರೆ, ಬೇಕಾಗಿರುವ ದಾಖಲೆಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇರೋದು, ವ್ಯಾಪಾರ ಮಾಡುತ್ತಿರುವ ಸ್ಥಳದ 1ರಿಂದ 2 ಫೋಟೋಸ್, ವೆಂಡಿಂಗ್ ಸರ್ಟಿಫಿಕೇಟ್ ಇದ್ರೆ ಒಳ್ಳೆಯದು, ಇಲ್ಲದಿದ್ರೂ ಚಿಂತೆ ಬೇಡ. ಈ ಯೋಜನೆಯನ್ನು ನೀವು ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಆಗ್ಬೋದು. ಆನ್ಲೈನ್ ಈಸಿ ಆಗಿದೆ, ಟ್ರೈ ಮಾಡಿ ನೋಡಿ. ನೀವು ಮೊಬೈಲ್ನಲ್ಲಿ ನೇರವಾಗಿ ಅಧಿಕೃತ ವೆಬ್ಸೈಟ್ ಆದ PM ಸ್ವನಿಧಿಗೆ ಭೇಟಿ ನೀಡಬೇಕಾಗುತ್ತೆ. ಅಪ್ಲೈ ಫಾರ್ ಲೋನ್ ಆಯ್ಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನಿಮಗೆ ಬರುವ OTPಯನ್ನು ನಮೂದಿಸಿ ಲಾಗಿನ್ ಆಗಿ. ನಿಮ್ಮ ವ್ಯಾಪಾರದ ವಿವರಗಳನ್ನು ಭರ್ತಿ ಮಾಡಿ ಮತ್ತು ಅಗತ್ಯವಾದ ಫೋಟೋಗಳನ್ನು ಅಪ್ಲೋಡ್ ಮಾಡಿಕೊಳ್ಳಿ. ನೆನಪಿರಲಿ ಸ್ನೇಹಿತರೆ, ನೀವು ಅರ್ಜಿ ಸಲ್ಲಿಸಿದ ಕೇವಲ 7ರಿಂದ 15 ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ನೀವು ಮೊಬೈಲ್ನಲ್ಲಿ PM ಸ್ವನಿಧಿ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಫ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೇಳಿದ್ರೆ ನಿಮ್ಮ ಹತ್ತಿರದ ಸಾರ್ವಜನಿಕ ಬ್ಯಾಂಕ್ಗಳು, ಅಂದರೆ SBI, ಕೆನರಾ ಬ್ಯಾಂಕ್ ಯಾವುದೇ ಆಗಿರಲಿ, ಹೋಗಿ ಅವರು ಕೊಡುವಂಥ ಫಾರ್ಮನ್ನು ಭರ್ತಿ ಮಾಡಿ ಜೆರಾಕ್ಸ್ನೊಂದಿಗೆ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈಗಾಗಲೇ ದೇಶಾದ್ಯಂತ 68 ಲಕ್ಷಕ್ಕೂ ಹೆಚ್ಚು ಸಣ್ಣ ವ್ಯಾಪಾರಿಗಳು ಈ ಯೋಜನೆಯಡಿ ಲಾಭವನ್ನು ಪಡೆದಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ 5 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಇದೊಂದು ಸರಿಯಾದ ಸಮಯ. ನಿಮ್ಮ ವ್ಯಾಪಾರವನ್ನು ಬಲಪಡಿಸಿಕೊಳ್ಳಲು ಈ ಒಂದು ಯೋಜನೆಯ ಉಪಯೋಗವನ್ನು ನೀವು ತೆಗೆದುಕೊಳ್ಳಬಹುದು. ನಮ್ಮ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಅವಶ್ಯಕತೆ ಇರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.